ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರೋ ರಾಜಕೀಯ ತಂತ್ರಗಾರಿಕೆ ಏನೋ, ಕರಾಮತಿ ಏನೋ, ಅವ್ರ ವಿರುದ್ಧವಾಗಿ ಕೇಳಿ ಬರ್ತಾ ಇರತಕ್ಕಂಥ ಆರೋಪಗಳು, ದೆಹಲಿ ನಂಟು, ಗಾಂಧಿ ಕುಟುಂಬದವ್ರನ್ನ ಓಲೈಸ್ಲಿಕ್ಕೋಸ್ಕರ ಏನೆಲ್ಲ ಕರಾಮತಿಗಳನ್ನು ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ಆರೋಪದ ಬಗ್ಗೆ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನಿಮಗೆ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ಬಿಡದಿ ಈಗ ರಾಜಕೀಯದ ಹಾಟ್ಸ್ಪಾಟ್ ಆಗಿರೋದು ಗೊತ್ತೇ ಇದೆ. ಗ್ರೇಟರ್ ಬೆಂಗಳೂರು ಬಿಲ್ ಬೆನ್ನಲ್ಲೇ ಬಿಡದಿ ಟೌನ್ಶಿಪ್ ಯೋಜನೆ ರಾಜ್ಯ ರಾಜಕೀಯದಲ್ಲಿ ಹೊಸ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ರೈತರ ಭೂಮಿಯನ್ನು ಕಿತ್ಕೊಂಡು ದೆಹಲಿ ಹೈಕಮಾಂಡ್ನ ರಾಬರ್ಟ್ ವಾದ್ರಾ ಗ್ರೂಪ್ಗೆ ನೀಡಲಾಗ್ತಾ ಇದೆ ಅಂತ ವಿರೋಧ ಪಕ್ಷಗಳು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾವೆ. ಆದರೆ ಸರ್ಕಾರ ಮಾತ್ರ ಇದು ನಾವಲ್ಲ, ಕುಮಾರಸ್ವಾಮಿ ತಂದ ಯೋಜನೆ ಅಂತ ಉಲ್ಟಾ ಹೊಡಿತಾ ಇರೋದು. ಅಸಲಿಗೆ ಏನಿದು ಬಿಡದಿ ಬಿರುಗಾಳಿ, ವಾದ್ರಾ ಹೆಸರು ಇಲ್ಲಿ ಬಂದಿದ್ದು ಯಾಕೆ? ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕತೆ ಶುರುವಾಗೋದು ಇವತ್ತಲ್ಲ, ಭರ್ತಿ 20 ವರ್ಷಗಳ ಹಿಂದೆ. ಸ್ನೇಹಿತರೆ, 2006ರಲ್ಲಿ HD ಕುಮಾರಸ್ವಾಮಿ CM ಆಗಿದ್ದಾಗ ಗ್ರೇಟರ್ ಬೆಂಗಳೂರು ಕಲ್ಪನೆಯಡಿ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆಗೆ ಚಾಲನೆ ನೀಡಲಾಗಿತ್ತು. 9,000 ಎಕರೆಗೂ ಹೆಚ್ಚು ಭೂಮಿಯಲ್ಲಿ ಈ ಮೆಗಾ ಸಿಟಿ ನಿರ್ಮಾಣಕ್ಕೆ ಅವತ್ತು ದೇಶದ ದೈತ್ಯ ರಿಯಲ್ ಎಸ್ಟೇಟ್ ಸಂಸ್ಥೆ DLF ಅಂದರೆ ಡೆಲ್ಲಿ ಲ್ಯಾಂಡ್ ಆ್ಯಂಡ್ ಫೈನಾನ್ಸ್ಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ ಭೂ ಸ್ವಾಧೀನದ ಗೊಂದಲ ಮತ್ತು ರಾಜಕೀಯ ಏರ್ಪೇರಿನಿಂದಾಗಿ ಆ ಯೋಜನೆ ನೆನೆಗುದಿಗೆ ಬಿತ್ತು. ಇದು ನಿಮಗೂ ಕೂಡ ಗೊತ್ತಿದೆ. ಈಗ ಅದೇ ಯೋಜನೆಯನ್ನು DKC ನೇತೃತ್ವದ ನಗರಾಭಿವೃದ್ಧಿ ಇಲಾಖೆ ಕೈಗೆತ್ತಿಕೊಳ್ಳಿಕ್ಕೆ ಮುಂದಾಗಿರೋದೇ ಹೊಸ ವಿವಾದಕ್ಕೆ ಕಾರಣವಾಗಿರೋದು. ಹಾಗಾದರೆ ಈ ಬಿಡದಿ ಪ್ರಾಜೆಕ್ಟ್ಗೂ ರಾಬರ್ಟ್ ವಾದ್ರಾಗೂ ಲಿಂಕ್ ಎಲ್ಲಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ವಿರೋಧ ಪಕ್ಷಗಳ ತರ್ಕ ಇದೇ ಇರೋದು. ನೋಡಿ, ಗಾಂಧಿ ಕುಟುಂಬದ ಅಳಿಯ ರಾಬರ್ಟ್ ವಾದ್ರಾ ಅವರು ಹರಿಯಾಣ ಮತ್ತು ದೆಹಲಿ ಸುತ್ತಮುತ್ತ DLF ಸಂಸ್ಥೆಯೊಂದಿಗೆ ಭಾರೀ ಮೊತ್ತದ ಭೂ ವ್ಯವಹಾರ ಮತ್ತು ಆಸ್ತಿ ಹೂಡಿಕೆಗಳನ್ನು ಮಾಡಿದ್ರು ಅನ್ನೋ ಹಳೆ ವಿವಾದ. ಈಗ ಕರ್ನಾಟಕ ಸರ್ಕಾರ ಅದೇ DLF ಲಿಂಕ್ ಇರೋ ಬಿಡದಿ ಯೋಜನೆಯನ್ನು ರೀಓಪನ್ ಮಾಡಲಿಕ್ಕೆ ಹೊರಟಿದೆ. ದೆಹಲಿ ಬಾಸ್ಗಳನ್ನು ಮತ್ತು ವಾದ್ರಾ ಗ್ರೂಪನ್ನು ಖುಷಿಪಡಿಸಲಿಕ್ಕೆ ಸಿದ್ದರಾಮಯ್ಯ ಹಾಗೂ DKC ಸರ್ಕಾರ ರೈತರ ಫಲವತ್ತಾದ ಭೂಮಿಯನ್ನು ಕಾರ್ಪೊರೇಟ್ ಸಂಸ್ಥೆಗೆ ದಾರಿ ಎರಿತಾ ಇದೆ ಅನ್ನೋದು HDK ಮತ್ತು BJPಯ ನೇರ ಅಸ್ತ್ರ. ವಿರೋಧ ಪಕ್ಷಗಳು ಈಗ ಈ ವಿವಾದದಲ್ಲಿ ರಾಬರ್ಟ್ ವಾದ್ರಾ ಹೆಸರನ್ನು ಸುಮ್ಮನೆ ಏನು ಬಳಸ್ತಾ ಇಲ್ಲ. ಅದಕ್ಕೂ ಕೂಡ ಕಾರಣ ಇದೆ. ನೋಡಿ, ಇದರ ಹಿಂದೆ ಒಂದು ಬಲವಾದಂಥ ರಾಜಕೀಯ ತರ್ಕ ಇರೋದು. ದೇಶದ ಪ್ರಮುಖ ರಿಯಲ್ ಎಸ್ಟೇಟ್ ಕಂಪನಿಯಾದಂಥ DLF ಮತ್ತು ರಾಬರ್ಟ್ ವಾದ್ರಾ ನಡುವಿನ ನಂಟು ಇಡೀ ದೇಶಕ್ಕೆ ಗೊತ್ತಿರೋ ಅಂಥದ್ದು. ನಮಗೆ ಹರಿಯಾಣದ ಗುರುಗಾಂವ್ ಮತ್ತು ರಾಜಸ್ಥಾನದ ಭೂ ವ್ಯವಹಾರಗಳಲ್ಲಿ ವಾದ್ರಾ ಅವರ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಸಂಸ್ಥೆಗೆ DLF ಹೇಗೆ ಪರೋಕ್ಷವಾಗಿ ನೆರವಾಗಿತ್ತು ಮತ್ತು ಅದರಿಂದ ಗಾಂಧಿ ಕುಟುಂಬ ಹೇಗೆ ಲಾಭ ಪಡೀತಿತ್ತು, ಇದ್ರ ಬಗ್ಗೆ ಈಗಲೂ ಕೂಡ ED ಮತ್ತು CBI ತನಿಖೆಗಳು ನಡೀತಾನೇ ಇದ್ದಾವೆ. ಈಗ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ, ಇದನ್ನೇ ನಾವು ಕರ್ನಾಟಕಕ್ಕೆ ತಳ್ಕು ಹಾಕೋದಾದರೆ, 2006ರಲ್ಲಿ JDS BJP ಮೈತ್ರಿ ಸರ್ಕಾರ ಇದ್ದಾಗ ಬಿಡದಿಯಲ್ಲಿ 9,000 ಎಕರೆ ಜಮೀನಲ್ಲಿ ಮೆಗಾ ಟೌನ್ಶಿಪ್ ಮಾಡಲಿಕ್ಕೆ ಇದೇ DLF ಕಂಪನಿ ಗುತ್ತಿಗೆ ನೀಡಿರೋದು ನಾನು ಆರಂಭದಲ್ಲೇ ಹೇಳಿದೆ. ಆ ಬಳಿಕ ಕೋರ್ಟ್ ಕದನ ಆಯಿತು, ಭೂ ಸ್ವಾಧೀನದ ಗೊಂದಲಗಳಿಂದ ಯೋಜನೆ ನೆನೆಗುದಿಗೆ ಬಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ಗ್ರೇಟರ್ ಬೆಂಗಳೂರು ಬಿಲ್ ಅಡಿಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಮತ್ತೆ ಮರುಜೀವ ಕೊಡಲಿಕ್ಕೆ ಮುಂದಾಗಿರೋದು ವಿರೋಧ ಪಕ್ಷಗಳ ಸಂಶಯಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ವಾದ್ರಾ ಮತ್ತು DLF ನಡುವೆ ಇರೋ ಹಳೆ ನಂಟನ್ನೇ ಇಟ್ಕೊಂಡು ಈಗ ಕರ್ನಾಟಕದಲ್ಲಿ ಅದೇ DLF ಕನೆಕ್ಷನ್ ಇರ್ತಕ್ಕಂಥ ಬಿಡದಿ ಯೋಜನೆಯನ್ನು ಜಾರಿಗೆ ತರ್ತಾ ಇರೋದು ದೆಹಲಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ DKC ಅಂತ ಆಳವಾದಂಥ ವಿಮರ್ಶೆ ಮತ್ತು ರಾಜಕೀಯ ಕಾರಣಗಳನ್ನು ಕೂಡ BJP ಮತ್ತು JDS ಕೊಡ್ತಾ ಇರೋದು. ಈ ವಿವಾದದ ಹಿಂದೆ ದೆಹಲಿ ಲಿಂಕ್ ಮಾತ್ರ ಅಲ್ಲ, ಇದರ ಹಿಂದೆ ಪಕ್ಕಾ ಪ್ರಾದೇಶಿಕ ರಾಜಕೀಯ ಹಿತಾಸಕ್ತಿ ಕೂಡ ಇದೆ ಅಡಗಿರೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ನೋಡಿ, ಬಿಡದಿ ಬರೋದು ರಾಮನಗರ ಜಿಲ್ಲೆ ವ್ಯಾಪ್ತಿ. ಇದು ನೇರವಾಗಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ರಾಜಕೀಯ ಪ್ರಭಾವದ ವಲಯ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಕೂಡ ಒಕ್ಕಲಿಗ ಪ್ರಾಬಲ್ಯದ ರಾಮನಗರ, ಕನಕಪುರ ಜಿಲ್ಲೆಯಲ್ಲಿ JDS ಮತ್ತು ಕಾಂಗ್ರೆಸ್ ನಡುವೆ ದಶಕಗಳ ಕಾಲದ ರಾಜಕೀಯ ಹಾಗೆತನ ಇರೋ ಜಾಗ ಇದು. ನಮಗೆ ರಾಜಕೀಯ ವಿಶ್ಲೇಷಣೆ ಮಾಡೋದಾದ್ರೆ, ಒಂದು ಆರ್ಥಿಕವಾಗಿ ರಾಜಕೀಯವಾಗಿ DKCಗೆ ಹಿಡಿತ ಸಾಧಿಸ್ಬೋದು. ನಿಮಗೆ ಬಿಡದಿಯಲ್ಲಿ ಟೌನ್ಶಿಪ್ ಬಂತು ಅಂದರೆ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ರಿಯಲ್ ಎಸ್ಟೇಟ್ ವ್ಯವಹಾರ, ಇಡೀ ಪ್ರದೇಶದ ಮೇಲೆ ಹಿಡಿತ ಸಾಧಿಸೋದು DKC ಅವರ ರಾಜಕೀಯ ಮತ್ತು ಆರ್ಥಿಕ ಸಾಮ್ರಾಜ್ಯವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೆ. ಇದನ್ನು ತಡೆಯೋದು ಕುಮಾರಸ್ವಾಮಿ ಅವರಿಗೆ ಸದ್ಯದ ತುರ್ತು ಅಗತ್ಯ. ಅದಕ್ಕೆ ಅವರು ಅದನ್ನು ವಿರೋಧ ಕೂಡ ಮಾಡ್ತಾ ಇರ್ಬೋದು. ಇನ್ನು ರೈತರ ಕಾರ್ಡ್, ಕುಮಾರಸ್ವಾಮಿ ಅವರು ಇಲ್ಲಿ ರೈತರ ವಿರೋಧಿ ಸರ್ಕಾರ ಅಂತ ಕಾರ್ಡ್ ಪ್ಲೇ ಮಾಡ್ತಾ ಇರ್ಬೋದು. ಆದರೆ ಬಡ ಮತ್ತು ಒಕ್ಕಲಿಗ ರೈತರ ಭೂಮಿಯನ್ನು ದೆಹಲಿಯ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಲಾಗ್ತಾ ಇದೆ ಅನ್ನೋದನ್ನು ಬಿಂಬಿಸುವ ಮುಖಾಂತರವಾಗೂ ಕೂಡ DKC ವಿರುದ್ಧ ಸ್ಥಳೀಯವಾಗಿ ಜನಾಭಿಪ್ರಾಯ ಮೂಡಿಸ್ಲಿಕ್ಕೆ JDS ಕೂಡ ಯತ್ನ ಮಾಡ್ತಾ ಇದೆ. ಆದರೆ
ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿ ಯೋಜನೆ ಆರಂಭಿಸಿದ್ದೇ ನೀವು, ಅಂದು ನಿಮಗೆ ರೈತರು ನೆನಪಾಗಲಿಲ್ವಾ ಅಂತ ಕೇಳೋ ಮುಖಾಂತರವಾಗಿ ಕುಮಾರಸ್ವಾಮಿ ಅವ್ರನ್ನ ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಒಂದು ರಾಜಕೀಯ ನಾಯಕರು ಸ್ಟುಡಿಯೋಗಳಲ್ಲಿ ಕುಳಿತುಕೊಂಡು ದೆಹಲಿ, ವಾದ್ರಾ, ಹೈಕಮಾಂಡ್ ಅಂತ ಎಷ್ಟೇ ಹೈ ವೋಲ್ಟೇಜ್ ಚರ್ಚೆ ಮಾಡಿದ್ರೂ ಕೂಡ ಬಿಡದಿಯ ನೆಲದಲ್ಲಿರ್ತಕ್ಕಂಥ ರೈತನ ಆತಂಕ ಮಾತ್ರ ಬೇರೆ. ಈ ಹಿಂದೆ ಬೆಂಗಳೂರಿನ ಸುತ್ತಮುತ್ತ ನೈಸ್ ರಸ್ತೆ ಯೋಜನೆ, ವಿವಿಧ IT ಪಾರ್ಕ್ಗಳು ಮತ್ತು ವಿಶೇಷ ಆರ್ಥಿಕ ವಲಯಗಳ ಸೆಜ್ಜೆ ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದ್ದೀರಿ. ಆದರೆ ಅದರ ನಿಜವಾದ ಲಾಭ ರೈತರಿಗೆ ಸಿಕ್ಕಿದೆಯಾ? ಖಂಡಿತವಾಗೂ ಇಲ್ಲ. ಕಡಿಮೆ ಬೆಲೆಗೆ ಜಮೀನು ಕಳೆದುಕೊಂಡಂಥ ರೈತರು ಇವತ್ತು ಪರಿಹಾರಕ್ಕೆ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಕೂಡ ಅಂತಹದ್ದೇ ಮತ್ತೊಂದು ರಿಯಲ್ ಎಸ್ಟೇಟ್ ದಂಧೆ ಆಗುತ್ತೆ ಅನ್ನೋದೇ ರೈತರ ಭೀತಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸರ್ಕಾರ. ಇನ್ನು ಬಿಡದಿ ಟೌನ್ಶಿಪ್ ಮತ್ತು ರಾಬರ್ಟ್ ವಾದ್ರಾ ನಡುವೆ ಸದ್ಯಕ್ಕೆ ಯಾವುದೇ ಆನ್ ಪೇಪರ್ ಅಥವಾ ಕಾಗದದ ಮೇಲಿನ ಅಧಿಕೃತ ಲಿಂಕ್ ಇಲ್ಲದೆ ಇರ್ಬೋದು. ಆದರೆ ರಾಜಕೀಯದಲ್ಲಿ ಒಂದು ಮಾತಿದೆ, ಹೊಗೆ ಆಡದೆ ಕೆಂಡ ಇರೋದಿಲ್ಲ, ಜೊತೆಗೆ ನಿಮಗೆ ಸುಮ್ಮನೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಒಂದು ಮಾತು. ದೆಹಲಿ ಮಟ್ಟದ ದೊಡ್ಡ ಲಾಬಿಗಳು ಪ್ರಾದೇಶಿಕ ಸರ್ಕಾರಗಳ ಮೆಗಾ ಪ್ರಾಜೆಕ್ಟ್ ಮೇಲೆ ಪ್ರಭಾವವನ್ನು ಬೀರಿರೋದು ಭಾರತದ ರಾಜಕೀಯ ಇತಿಹಾಸದಲ್ಲೇನು ಹೊಸತೇನಲ್ಲ. ಈ ಹಿಂದೆಯೂ ಕೂಡ ಆ ಥರದ ಅನೇಕ ಘಟನೆಗಳನ್ನು ಕೂಡ ಕೇಳಿದ್ದೀವಿ. ನಮಗೆ ವಿರೋಧ ಪಕ್ಷಗಳ ಪಾಲಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳಸಲಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಬಲವಾದಂಥ ರಾಜಕೀಯ ಅಸ್ತ್ರ ಇದಿರ್ಬೋದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಸರ್ಕಾರ ಈಗ ವಾದ್ರಾ ನೆರಳು ಮತ್ತು ಹೈಕಮಾಂಡ್ ಕಪ್ಪ ಅನ್ನೋ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದರಿಂದ ಮುಕ್ತವಾಗಬೇಕಾದ್ರೆ ನಿಮಗೆ ಬಿಡದಿ ಯೋಜನೆ ಇಂಚಿಂಚು ಪ್ರಕ್ರಿಯೆಯನ್ನು ಸಾರ್ವಜನಿಕವಾಗಿ ಪಾರದರ್ಶಕವಾಗಿಡಬೇಕು. ಆಗ ಮಾತ್ರ ಈ ಅನುಮಾನಗಳಿಂದ ಜನರು ಹೊರಗೆ ಬರಬಹುದು. ನಿಮಗೆ ಕಾರ್ಪೊರೇಟ್ ಕಂಪನಿಗಳ ಮತ್ತು ದೆಹಲಿ ನಾಯಕರ ಹಿತಾಸಕ್ತಿಗಿಂತ ಮಣ್ಣಿನ ಮಕ್ಕಳಾದಂಥ ರೈತರ ಹಿತಾಸಕ್ತಿಗೆ ಮೊದಲ ಆದ್ಯತೆಯನ್ನು ಕೊಡಿ. ಇಲ್ಲದೇ ಇದ್ದರೆ ಬಿಡದಿ ಟೌನ್ಶಿಪ್ ಯೋಜನೆ ಮತ್ತೊಂದು ದೊಡ್ಡ ಹಗರಣದ ರೂಪ ಪಡೆದರೂ ಅಚ್ಚರಿ ಇಲ್ಲ. ಯಾಕೆಂದರೆ ಈಗಾಗಲೇ ದೆಹಲಿ ನಾಯಕರ ಹೆಸರುಗಳು ಕೂಡ ಇದರಲ್ಲಿ ಕೇಳಿಬರ್ತಾ ಇರ್ಬೋದು. ಜೊತೆಗೆ ನಾನು ಮಣ್ಣಿನ ಮಗ, ನಾನು ಒಕ್ಕಲಿಗ ರೈತನ ಮಗ ಅಂತ ಪ್ರತಿ ವೇದಿಕೆಯಲ್ಲೂ ಭಾಷಣ ಬಿಗಿತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಸಲಿ ರಾಜಕಾರಣಕ್ಕೆ ಬಿಡದಿ ಟೌನ್ಶಿಪ್ ಈಗ ಕನ್ನಡಿಯನ್ನು ಹಿಡಿದಿದೆ. ರೈತರ ತೀವ್ರ ಆಕ್ರೋಶಕ್ಕೆ ಬೆದರಿ ಸದ್ಯಕ್ಕೆ ಈಗಾಗಲೇ ಪರಿಶೀಲನಾ ಸಮಿತಿ ರಚನೆ ಮಾಡಿರೋದು ಕೇವಲ ಕಣ್ಣೊರೆಸೋ ತಂತ್ರ ಅಷ್ಟೇ ಅನ್ನೋ ಆರೋಪಗಳು. ಮುಂಬರೋ ಚುನಾವಣೆಯಲ್ಲಿ ಹಿನ್ನಡೆಯಾಗಬಾರದು ಅನ್ನೋ ಒಂದೇ ಕಾರಣಕ್ಕೆ ರಾಜಕೀಯ ಸ್ವಾರ್ಥಕ್ಕೆ ಡಿ ಕೆ ಶಿ ಈಗ ತಾತ್ಕಾಲಿಕವಾಗಿ ಯೂಟರ್ನ್ ಹೊಡೆದಿದ್ದಾರೆ ಅನ್ನೋದು ರೈತರ ಆಕ್ರೋಶ. ರೈತರ ಮೇಲಿನ ಪ್ರೀತಿಯಿಂದ ಖಂಡಿತವಾಗೂ ಅಲ್ಲ ಅಂತಲೂ ಕೂಡ ರಾಜಕೀಯ ಪಕ್ಷಗಳು ಕೂಡ ಪ್ರತಿಪಕ್ಷಗಳು ಅದನ್ನು ಆರೋಪ ಮಾಡ್ತಾ ಇದ್ದಾವೆ. ಯಾವ ಯೋಜನೆಯನ್ನು ರೈತರು ಬೇಡ ಅಂತ 20 ವರ್ಷಗಳ ಹಿಂದೆ ತಿರಸ್ಕರಿಸಿದ್ರು, ಅದನ್ನೇ ಇವತ್ತು ಡಿ ಕೆ ಶಿ ಹಠಕ್ಕೆ ಬಿದ್ದು ಜಾರಿಗೆ ತರಲಿಕ್ಕೆ ಹೊರಟಿದ್ರ ಹಿಂದೆ ದೆಹಲಿ ಹೈಕಮಾಂಡ್ ಕಾರಿಡಾರ್ಗಳ ದೊಡ್ಡ ಹಿತಾಸಕ್ತಿ ಅಡಗಿದೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ಅನ್ನೋ ಥರದ ಚರ್ಚೆಗಳು. ನೋಡಿ, ಒಂದು ಕಡೆ ದೆಹಲಿಯ ವಾದ್ರಾ ಬಿಲ್ಡರ್ಗಳ ಕಂಪನಿಗಳ ಖುಷಿ, ಇನ್ನೊಂದು ಕಡೆ ಕನಕಪುರ, ರಾಮನಗರ ಭಾಗದಲ್ಲಿ ತಮ್ಮದೇ ಆದಂಥ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದ ವಿಸ್ತರಣೆ. ಇದೇ ಇಡೀ ಬಿಡದಿ ಬಿರುಗಾಳಿಯ ಅಸಲಿ ಒಳಗುಟ್ಟು ಅನ್ನೋ ಥರದ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಡಿ ಕೆ ಶಿ ಅವರು ತುಂಬ ಜಾಣರು, ತುಂಬ ಬುದ್ಧಿವಂತರು. ಅವ್ರನ್ನ ನಾವು ಇಲ್ಲ ರೈತರ ಪರವಾಗಿದ್ದಾರೆ, ರೈತರ ಫೇವರೇ ಇದ್ದಾರೆ ಅನ್ನೋ ಥರದಲ್ಲಿ ಚರ್ಚೆ ಮಾಡೋದಾದರೆ ಇವತ್ತು 4,000 ಕೋಟಿಗೂ ಅಧಿಕ ಆಸ್ತಿ ಅವ್ರ ಹೆಸರಿನಲ್ಲಿ ಇಡ್ತಾ ಇರಲಿಲ್ಲ. ಅಂದರೆ ಅಫಿಷಿಯಲ್ ಆಗಿಲ್ಲದೆ ಇದ್ದರೂ ಅನ್ಅಫಿಷಿಯಲ್ ಆಗಿ ಇದೆ ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇರೋದು. ನೋಡಿ, ಒಂದು ಕಡೆ ರಾಜಕೀಯ ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ತಲತಲಾಂತರದಿಂದ ನಂಬಿ ಬದುಕಿರೋ ಭೂಮಿಯನ್ನು ಕಿತ್ಕೊಂಡು ರೈತರನ್ನ ಬೀದಿಗೆ ತಳ್ಳಿಬಿಟ್ರೆ ಆ ಮಣ್ಣಿನ ಮಕ್ಕಳ ಶಾಪ ನಿಮ್ಮ ಅಧಿಕಾರದ ಕುರ್ಚಿನ ಭಸ್ಮ ಮಾಡಿಬಿಡ್ಬೋದು. BJP ಇರಲಿ, ಕಾಂಗ್ರೆಸ್ ಇರಲಿ, ರೈತರ ಹಿತಾಸಕ್ತಿ ಖಂಡಿತವಾಗೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದನ್ನು ರೈತರ ಕಿವಿ ಮಾತು ಹೇಳ್ತಾ ಇದ್ದಾರೆ. ನೋಡಿ, ನೀವು ಸುಟ್ಟು ಭಸ್ಮ ಹೋಗ್ತೀರಾ, ಹೆಣವಾಗಿ ಹೋಗ್ತೀರಾ, ಈ ಥರದ ಅನೇಕ ಆಕ್ರೋಶಗಳನ್ನು ನೀವು ನೋಡಿದ್ದೀರಿ. ಮೊನ್ನೆ ಮಂಡಲಹಳ್ಳಿಯಲ್ಲಿ ಆದಂಥ ಘಟನೆ ಕೂಡ. ಇದರ ಹಿಂದೆ ದೆಹಲಿ ಹೈಕಮಾಂಡ್ ಕಾರಿಡಾರ್ಗಳಿಂದ ಹಿಡಿದು ನಮ್ಮ ಕರ್ನಾಟಕದ ಕಾವೇರಿ ನಿವಾಸದವರೆಗೂ ಹಾಡಿರ್ತಕ್ಕಂಥ ದೊಡ್ಡ ರಾಜಕೀಯ ಜಾಲದ ಗುಟ್ಟನ್ನು ಸ್ವಲ್ಪ ಎಳೆಯಾಗಿ ಬಿಚ್ಚಿಡೋ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಏನೆಲ್ಲ ಅನುಮಾನಗಳಿದೆ ಅಂತ ಸ್ಪಷ್ಟವಾಗಿ ಕಾಂಟ್ಯಾಕ್ಟ್ ಇದೆ, ಲಿಂಕ್ ಇದೆ, ಪೇಪರ್ ಲಿಂಕ್ ಇದೆ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇದಕ್ಕೆ ಸಂಬಂಧಪಟ್ಟಾಗ ನೀವೇನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.